ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾದ ಮುಖ್ಯಮಂತ್ರಿಗಳ ವಿರುದ್ಧ ಕೆಲ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ವೀರಶೈವ ಲಿಂಗಾಯತ ಮಠಾಧೀಶರು ವಾರ್ನ್ ಮಾಡಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ. ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಅಮರೇಶ್ವರ ಮಠದ ಸ್ವಾಮೀಜಿಯವರು ಕೆಲ ಸಚಿವರು ಆ ಕಡೆ ಕೆಲ ಸಚಿವರು ಈ ಕಡೆ ಇದ್ದಾರೆ. ಇದರಿಂದಾಗಿಯೇ ನವೆಂಬರ್ನಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಗುಡುಗಿದ್ದಾರೆ. ಲಿಂಗಾಯತ ಸಮಾರಂಭಕ್ಕೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂತಹದ್ದು. ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ, ಅವರ ಇತಿಹಾಸವನ್ನು ಪ್ರಚಾರಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿದ್ದು, ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು. ಮತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತಾನೆ ಅನ್ನುವಂತಹ ಹೇಳಿಕೆಯಲ್ಲಿ ಕೇಳಿ ನಮಗೆ ಸಂತೋಷ ಆಗಿದೆ. ದುಃಖದ ಸಂಗತಿ ಏನು ಅಂತಂದರೆ, ಈ ಹಿಂದೆ 2018ರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದು ಗೂಡಿದಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾದ ಮುಖ್ಯಮಂತ್ರಿಗಳ ವಿರುದ್ಧ ಕೆಲ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ವೀರಶೈವ ಲಿಂಗಾಯತ ಮಠಾಧೀಶರು ವಾರ್ನ್ ಮಾಡಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ. ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಅಮರೇಶ್ವರ ಮಠದ ಸ್ವಾಮೀಜಿಯವರು ಕೆಲ ಸಚಿವರು ಆ ಕಡೆ ಕೆಲ ಸಚಿವರು ಈ ಕಡೆ ಇದ್ದಾರೆ. ಇದರಿಂದಾಗಿಯೇ ನವೆಂಬರ್ನಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಗುಡುಗಿದ್ದಾರೆ. ಲಿಂಗಾಯತ ಸಮಾರಂಭಕ್ಕೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂತಹದ್ದು. ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ, ಅವರ ಇತಿಹಾಸವನ್ನು ಪ್ರಚಾರಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿದ್ದು, ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು. ಮತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತಾನೆ ಅನ್ನುವಂತಹ ಹೇಳಿಕೆಯಲ್ಲಿ ಕೇಳಿ ನಮಗೆ ಸಂತೋಷ ಆಗಿದೆ. ದುಃಖದ ಸಂಗತಿ ಏನು ಅಂತಂದರೆ, ಈ ಹಿಂದೆ 2018ರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದು ಗೂಡಿದಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾದ ಮುಖ್ಯಮಂತ್ರಿಗಳ ವಿರುದ್ಧ ಕೆಲ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ವೀರಶೈವ ಲಿಂಗಾಯತ ಮಠಾಧೀಶರು ವಾರ್ನ್ ಮಾಡಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ. ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಅಮರೇಶ್ವರ ಮಠದ ಸ್ವಾಮೀಜಿಯವರು ಕೆಲ ಸಚಿವರು ಆ ಕಡೆ ಕೆಲ ಸಚಿವರು ಈ ಕಡೆ ಇದ್ದಾರೆ. ಇದರಿಂದಾಗಿಯೇ ನವೆಂಬರ್ನಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಗುಡುಗಿದ್ದಾರೆ. ಲಿಂಗಾಯತ ಸಮಾರಂಭಕ್ಕೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂತಹದ್ದು. ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ, ಅವರ ಇತಿಹಾಸವನ್ನು ಪ್ರಚಾರಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿದ್ದು, ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು. ಮತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತಾನೆ ಅನ್ನುವಂತಹ ಹೇಳಿಕೆಯಲ್ಲಿ ಕೇಳಿ ನಮಗೆ ಸಂತೋಷ ಆಗಿದೆ. ದುಃಖದ ಸಂಗತಿ ಏನು ಅಂತಂದರೆ, ಈ ಹಿಂದೆ 2018ರಲ್ಲಿ
ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದುಗೂಡಿದಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾದ ಮುಖ್ಯಮಂತ್ರಿಗಳ ವಿರುದ್ಧ ಕೆಲ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ವೀರಶೈವ ಲಿಂಗಾಯತ ಮಠಾಧೀಶರು ವಾರ್ನ್ ಮಾಡಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ. ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಅಮರೇಶ್ವರ ಮಠದ ಸ್ವಾಮೀಜಿಯವರು ಕೆಲ ಸಚಿವರು ಆ ಕಡೆ ಕೆಲ ಸಚಿವರು ಈ ಕಡೆ ಇದ್ದಾರೆ. ಇದರಿಂದಾಗಿಯೇ ನವೆಂಬರ್ನಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಗುಡುಗಿದ್ದಾರೆ. ಲಿಂಗಾಯತ ಸಮಾರಂಭಕ್ಕೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂತಹದ್ದು. ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ, ಅವರ ಇತಿಹಾಸವನ್ನು ಪ್ರಸಾರಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿದ್ದು, ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು, ಮತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತಾನೆ ಅನ್ನುವಂತಹ ಹೇಳಿಕೆಯಲ್ಲಿ ಕೇಳಿ ನಮಗೆ ಸಂತೋಷ ಆಗಿದೆ. ದುಃಖದ ಸಂಗತಿ ಏನು ಅಂತಂದರೆ, ಈ ಹಿಂದೆ 2018ರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದುಗೂಡಿದಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾದ ಮುಖ್ಯಮಂತ್ರಿಗಳ ವಿರುದ್ಧ ಕೆಲ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ವೀರಶೈವ ಲಿಂಗಾಯತ ಮಠಾಧೀಶರು ವಾರ್ನ್ ಮಾಡಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ. ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಅಮರೇಶ್ವರ ಮಠದ ಸ್ವಾಮೀಜಿಯವರು ಕೆಲ ಸಚಿವರು ಆ ಕಡೆ ಕೆಲ ಸಚಿವರು ಈ ಕಡೆ ಇದ್ದಾರೆ. ಇದರಿಂದಾಗಿಯೇ ನವೆಂಬರ್ನಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಗುಡುಗಿದ್ದಾರೆ. ಲಿಂಗಾಯತ ಸಮಾರಂಭಕ್ಕೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂತಹದ್ದು. ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ, ಅವರ ಇತಿಹಾಸವನ್ನು ಪ್ರಸಾರಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿದ್ದು, ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು, ಮತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತಾನೆ ಅನ್ನುವಂತಹ ಹೇಳಿಕೆಯಲ್ಲಿ ಕೇಳಿ ನಮಗೆ ಸಂತೋಷ ಆಗಿದೆ. ದುಃಖದ ಸಂಗತಿ ಏನು ಅಂತಂದರೆ, ಈ ಹಿಂದೆ 2018ರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದುಗೂಡಿದಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ